ಕ್ಷೇತ್ರಕ್ಕೆ ಬಂದರೆ ಇಲ್ಲಿ JDS BJP ಮೈತ್ರಿಯಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ BJP ಪಕ್ಷದಿಂದ. DK ಸುರೇಶ್ ಅವರು ಆಲ್ರೆಡಿ ಇಲ್ಲಿ MP ಆಗಿದ್ದಾರೆ, ಕೆಲಸ ಮಾಡಿದ್ದಾರೆ. MP ಅವರು ಅದು ಬದಲಾವಣೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ? ನಮ್ಮ ಅಭಿಪ್ರಾಯದಲ್ಲಿ ಈ ಸಲ ಏನಕ್ಕೆ ಮಂಜುನಾಥ್ ಅವ್ರನ್ನ ನಾವು ಸೆಲೆಕ್ಟ್ ಮಾಡೋಣ ಅನಿಸುತ್ತದೆ. ಯಾಕೆ ಅಂತ ಅಂದರೆ ಅವ್ರಿಗೆ ಒಂದು ಗೌರ್ಮೆಂಟ್ ಯಾವುದೋ ಒಂದು ಸೆಕ್ಟರ್ ಇದೆ, ಅದನ್ನು ಅವರು ಅತ್ಯುತ್ತಮ ಎತ್ತರಕ್ಕಾಗಿ ತಗೊಂಡೋಗಿದ್ದಾರೆ. ಅವರ ಎಕ್ಸ್ಪೀರಿಯೆನ್ಸ್ನ ಯೂಸ್ ಮಾಡ್ಕೊಂಡು ಸೆಂಟ್ರಲಲ್ಲಿ ಒಂದು ಹೆಲ್ತ್ ಮಿನಿಸ್ಟ್ರು ಆಗಿ ಒಂದು ದೇಶದ ಎಲ್ಲ ಹಾಸ್ಪಿಟ್ಲೂ ಉನ್ನತೀಕರಣವಾಗಿ ಆಧುನಿಕೀಕರಣವಾಗಿ ಬೆಳೆಸ್ತಾರೆ ಅನ್ನೋದು ಒಂದು ನಂಬಿಕೆ. ಅವ್ರ ಎಕ್ಸ್ಪೀರಿಯೆನ್ಸ್ನ ಸೆಂಟ್ರಲ್ ಗೌರ್ಮೆಂಟರು ಯೂಸ್ ಮಾಡ್ಕೋಬೇಕು ಅಂತ ನಮ್ಮ ಅನಿಸಿಕೆ. ನಾವು ಅದ ಥಿಂಕ್ ಮಾಡ್ಬೇಕು. ಅವ್ರ ಎಕ್ಸ್ಪೀರಿಯೆನ್ಸ್ನ ಗೌರ್ಮೆಂಟ್ ಸರ್ಕಾರ ಯೂಸ್ ಮಾಡ್ಕೊಂಡು ಅವರು ಕೊಡುಗೆ, ಅವರ ಎಕ್ಸ್ಪೀರಿಯೆನ್ಸ್ ಎಲ್ಲ ಹಾಸ್ಪಿಟ್ಲ್ಗೆ ಅಪ್ಲೈ ಮಾಡಿದ್ರೆ ನಮ್ಮ ಆರೋಗ್ಯ ಕ್ಷೇತ್ರ ಉತ್ತಮವಾಗಿರ್ತದೆ ಅಂತ ನಮ್ಮ ಅಭಿಪ್ರಾಯ. DK ಸುರೇಶ್ ಅವ್ರಿಗೂ 2 ಟರ್ಮು ಕೊಟ್ಟಿದ್ದಾರೆ. ಬಟ್ ನಮ್ಮ ಅಭಿಪ್ರಾಯ ಮಂಜುನಾಥ್ ಅವ್ರಿಗೆ ಎಕ್ಸ್ಪೀರಿಯೆನ್ಸು ಅವರ ಕ್ಷೇತ್ರದಲ್ಲಿ ಇರೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರ ಅನುಭವನ ತಗೊಂಡು ಹಾಸ್ಪಿಟ್ಲನ್ನ ಇಂಪ್ರೂವ್ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ತೃಪ್ತಿಗೆ ತಂದಿದೆ. ಆಲ್ಮೋಸ್ಟ್ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಆಲ್ಮೋಸ್ಟು ತೃಪ್ತಿಕರ ತಂದಿದೆ ಅಂದ್ಕೊತೀನಿ. ಈಗ ಅವರು ಮಂಜುನಾಥ್ ಸರ್ ಅವರೇನು ಬೇರೆ ಇದಿಲ್ಲ, ಅವರು ಒಳ್ಳೆಯವರೇ. ಜನ ಏನಾದರೂ ಅವ್ರಿಗೂ ಒಂದು ಆಪರ್ಚುನಿಟಿ ಕೊಟ್ಟು ಅವರು ಗೆಲ್ಸಿದ್ರು ಅಂದರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ. ರಾಜಕೀಯದ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆಯೋ ಇಲ್ಲ ಗೊತ್ತಿಲ್ಲ. ಅವ್ರ ವೃತ್ತಿಯಲ್ಲಿ ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿದ್ದಾರೆ. ನೆಕ್ಸ್ಟ್ ಅವರು ಕಲ್ತ್ಕೊಬೋದು, ರಾಜಕೀಯದಲ್ಲಿ ಅವರು ಕಲ್ತ್ಕೊಂಡು ಒಂದು ಜನಗಳ ಸೇವೆ ಮಾಡ್ಬೋದು ಅನ್ನೋದು ಒಂದು ನಿರೀಕ್ಷೆ ಐತೆ. ಪಾಪ ಪರವಾಗಿಲ್ಲ ಅವರು ಅಂತ ನಮ್ಮ ಕಣ್ಣಿಗೆ ನಾವು ಹೆಂಗಸರಿಗೆ ಉಪಯೋಗ ಆಗಿದೆ ಹೊರತು ನಾವು ಗಂಡಸರಿಗೆ ಏನು ಉಪಯೋಗ ಇಲ್ಲಪ್ಪ. ಗಂಡಸರಿಗೆ ಏನು ಎಲ್ಲಿ ನೋಡೋರು ಹೆಂಗಸರು ಮೊದಲು ಬದಲಾವಣೆ ಬಿದ್ದರೆ ಒಳ್ಳೇದಲ್ವಾ. ನಮಗೂ ಸಂತೋಷ. ಈಗ ಇರ್ತೀವೋ ನಾಳೆ ಓಡ್ತೀವೋ ಬೇಡ, ಮುಂದಿನ ಜನಾಂಗನ ಪೀಳಿಗೆ ಅವ್ರಿಗೆ ಒಳ್ಳೇದಾಗಬೇಕಲ್ವಾ. ಅವರನ್ನು ಬರಲಿ, ಅವರೇ ಚೆನ್ನಾಗಿರಲಿ. ಮಂಜುನಾಥರು ಬಂದರೆ ಬೆಸ್ಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.